ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಅವರೆಕಾಳು ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಕಡಲೆಬೇಳೆ ಚಟ್ನಿ ಕೂಡ ಹೇಗೆ ಮಾಡೋದು ಅಂತ ನೋಡೋಣ. ಈ ಚಟ್ನಿಗೆ ಮತ್ತು ಈ ರೊಟ್ಟಿ ಕಾಂಬಿನೇಷನ್ ತುಂಬ ಸೂಪರಾಗಿರುತ್ತೆ. ನೀವು ಮನೆಯಲ್ಲಿ ಚಟ್ನಿ ಪುಡಿ, ಮೊಸರು ಅದನ್ನು ಕೂಡ ಬಳಸ್ಕೊಂಡು ತಿನ್ಬೋದು. ಆದರೆ ಈ ಚಟ್ನಿ ಭಾಳ ಟೇಸ್ಟಿ ಇರ್ತದೆ ಜೊತೆಗೆ ತಿನ್ನೋಕ್ಕೆ. ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಇದು ಕ್ರಂಚಿಯಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನಾವೇನು ಮಾಮೂಲಿ ಅಕ್ಕಿ ರೊಟ್ಟಿ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈಗ ನಾವು ಈ ಚಟ್ನಿ ಮಾಡೋದು ನೋಡೋಣ ಹೇಗೆ ಅಂತ. ಇದಕ್ಕೆ ನಾನು ಎಣ್ಣೆ ತೊಗೊಂಡಿದ್ದೀನಿ, ಒಂದು ದೊಡ್ಡ ಸ್ಪೂನು. ಅದಕ್ಕೆ ನಾನು ಒಂದು 1/4 ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ಹುರ್ಕೋಬೇಕು. ಕಡಲೆಬೇಳೆನ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬರೋ ತನಕ ಹುರ್ಕೋಬೇಕಾಗುತ್ತೆ. ನಾನು ಇದು ಸ್ವಲ್ಪ ಹುರಿದ ನಂತರ ಒಂದು 2-3 ನಿಮಿಷ ಹುರಿದ ನಂತರ ನಾನು ಇದಕ್ಕೆ ಕೆಲವೊಂದು ಸಾಮಾನುಗಳನ್ನ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ. ನೋಡಿ, ಇದಕ್ಕೀಗ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. 4-6 ಹಾಕ್ಕೊಂಡ್ರೆ ಸರಿಯಾಗಿರುತ್ತೆ. ಇದು ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ ಒಂದಿಷ್ಟು. ಇದಾದ ನಂತರ 1 ಇಂಚಿನಷ್ಟು ನಾನು ಶುಂಠಿ ಪೀಸ್ ಹಾಕ್ಕೊಂಡಿದ್ದೀನಿ. ಈ ಕಡಲೆಬೇಳೆ ಸ್ವಲ್ಪ ಗ್ಯಾಸ್ ಆದ್ದರಿಂದ ಶುಂಠಿ ಹಾಕ್ಕೊಂಡ್ರೆ ಅದರ ಎಫೆಕ್ಟ್ ಕಡಿಮೆ ಆಗುತ್ತೆ. ಆಮೇಲೆ ಇದು ಜೀರಿಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಕಲರ್ ಆಗಲೇ ಬರ್ತಾ ಇದೆ ಚೆನ್ನಾಗಿ. ಇದಕ್ಕೆ ಹಿಂಗೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಇದು ಹೊಟ್ಟೆಗೆ ಹಿಂಗು ತುಂಬ ಒಳ್ಳೇದಲ್ವ, ಡೈಜೆಷನ್ಗೆಲ್ಲ. ಅದಕ್ಕೆ ಈ ಕಡಲೆಬೇಳೆ ಬಳಸ್ಕೊಂಡಾಗ ನೀವು ಹಾಕ್ಕೊಂಡ್ರೆ ಒಳ್ಳೆಯದು. ಇದ್ರ ಜೊತೆಗೆ ನಾನು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ನಷ್ಟು. ಸ್ವಲ್ಪ ಹುರ್ಕೊಳ್ಬೋದು ಇದನ್ನು ಲೈಟಾಗಿ. ನೋಡಿ, ಈ ಥರ ಇದು ಒಂದು 2-3 ನಿಮಿಷ ಈ ಥರ ಹುರ್ಕೊಂಡ ನಂತರ ಈ ಥರ ಆಗುತ್ತೆ. ಇವಾಗ ರೆಡಿ ಆಗಿದೆ. ಇದಕ್ಕೆ ನಾವೀಗ ಮಿಕ್ಸರ್ಗೆ ಹಾಕ್ಕೊಳ್ಳೋದಷ್ಟೇ ಕೆಲಸ. ಇದನ್ನು ನೋಡಿ, ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಂಡ ನಂತರ ನಾನು ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣಂತೆ. ನೋಡಿ, ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣಂತೆ. ಒಂದು 2-3 ಸ್ಪೂನ್ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪನ್ನು. ನಿಮಗೆ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ನೀವು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೋದು. ನಾನು ಇದನ್ನು ಹಾಕ್ಕೊಳ್ಳೋದು ಮರ್ತಿದ್ದೆ, ಇದು ಹುಣಸೆಹಣ್ಣಿನ ರಸನ. ಅದನ್ನು ಒಂದು 3-4 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡು ಮತ್ತೊಂದ್ಸಲಿ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದು ನೀವು ಅವರೆಕಾಳು ನಾನು ಬಳಸ್ತಾ ಇದ್ದೀನಿ ರೊಟ್ಟಿಗೆ. ಇದಕ್ಕೆ ನೀವು ಹಾಗೆ ಸಿಪ್ಪೆ ತೆಗಿಲಾರ್ದು ಮಾಡ್ಬೋದು, ಅಥವಾ ಹಿಚ್ಚಕ್ಲಾರ್ದೇ ಹಾಗೇ ಮಾಡ್ಕೋಬೋದು. ಇದು ನಾನು ಹಿಚಕ್ಕಿ ಬೇಳೆನ ಮಾಡ್ತಾಯಿದ್ದೀನಿ. ಇದನ್ನು ರಾತ್ರಿ 6-8 ಗಂಟೆ ನೆನೆಸಿಟ್ಟಿದ್ದೀನಿ. ನೋಡಿ, ಈ ಥರ ತಕ್ಕೋತಾ ಇದ್ದೀನಿ. ಇವಾಗ ನಿಮಗೆ ತೆಗಿಯೋದು ಬೇಡ ಅಂದರೆ ನೀವು ಹಾಗೇ ಮಾಡಿಕೊಂಡ್ರೆ ನೀವು 2 ವಿಷಲ್ ಮಾಡ್ಕೋಬೇಕಾಗುತ್ತೆ. ಈಗ ಇದು ಹಾಗೆ ನಾನು ಈ ಸಿಪ್ಪೆನ ತೆಗೆದಿರೋದ್ರಿಂದ ಒಂದೇ ವಿಷಲ್ ಸಾಕು. ಯಾಕಂದರೆ ಇದನ್ನು ಮ್ಯಾಶ್ ಮಾಡಬಾರ್ದು, ಅದೊಂದು ಮಾತ್ರ ನೆನ್ಪಿಟ್ಕೋಬೇಕು. ಇದು ಮ್ಯಾಶ್ ಆಗೋಯ್ತು ಅಂದರೆ ರೊಟ್ಟಿ ಮಾಡೋಕ್ಕೆ ಚೆನ್ನಾಗಿ ಬರೋಲ್ಲ. ಇದು ಗಟ್ಟಿಯಾಗಿರಬೇಕು, ಆದರೆ ಚೆನ್ನಾಗಿ ಬೆಂದಿರಬೇಕು ಅಷ್ಟೇ. ನೋಡಿ, ಈ ಥರ ನಾನು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ, ಆದರೆ ಮ್ಯಾಶ್ ಆಗಿಲ್ಲ. ಮ್ಯಾಶ್ ಆಗಬಾರ್ದು ಅಷ್ಟೇ. ನೋಡಿ, ಈಗ ಇದನ್ನು ನಾನು ಸ್ವಲ್ಪ ನೀರಿದ್ದರೆ ಏನೂ ಪರವಾಗಿಲ್ಲ, ಯಾಕಂದರೆ ಹಿಟ್ಟು ಕಲಿಸ್ಬೇಕಾದ್ರೆ ನಾವು ನೀರು ಹೆಂಗೋ ಹಾಕ್ಕೋತೀವಲ್ಲ, ಅದಕ್ಕೆ ಆ ನೀರು ತೆಗಿಯೋ ಅವಶ್ಯಕತೆ ಏನಿಲ್ಲ. ನೋಡಿ, ಈ ಥರ ಇದನ್ನು ಹಾಕ್ಕೊಂಡಿದ್ದೀನಿ ಒಂದು ಬೌಲ್ಗೆ. ನೋಡಿ, ಇದಕ್ಕೆ ನಾನು ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ನಿಮ್ಗೆ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡ್ಬೋದು. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು. ಈರುಳ್ಳಿನ ನಾನು ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಇದು ಸೇಮ್ ಅಕ್ಕಿ ರೊಟ್ಟಿ ಥರನೇ, ಆದರೆ ಇದಕ್ಕೆ ಅವರೆಕಾಳು ಹಾಕ್ಕೊಂಡಿದ್ದೀನಿ. ಅದು ಬೇಯಿಸ್ಬಿಟ್ಟು ಹಾಕ್ಕೋಬೇಕು. ಆದರೆ ಇದು ಒಂದು ಡಿಫ್ರೆನ್ಸ್ ಏನಂದರೆ, ಇದು ನಾನು ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ. ಇದು ಉತ್ತರ ಕರ್ನಾಟಕದ ಕಡೆ ಮಾಡಬೇಕಾದ್ರೆ ತೆಂಗಿನಕಾಯಿ ಹಾಕಲ್ಲ, ಅದಕ್ಕೆ ಒಂದಿಷ್ಟು ಜೋಳದ ಹಿಟ್ಟನ್ನು ಹಾಕ್ತಾರೆ. ಈ ತೆಂಗಿನಕಾಯಿಂದ ಒಂದು ಸ್ವೀಟ್ನೆಸ್ ಬರುತ್ತೆ ಲೈಟಾಗಿ, ಆಮೇಲೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಅಜ್ವೈನ್ ಹಾಕ್ಕೊಳ್ಳೋಣಂತೆ. ಡೈಜೆಷನ್ಗೆ ಚೆನ್ನಾಗಿರುತ್ತೆ. ಇದು ಅವರೆಕಾಳು ಆದ್ದರಿಂದ ಅಜ್ವೈನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಾದ ನಂತರ ನಾನು 2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಈ ಥರ ಒಂದ್ಸತಿ ನೀವು ಕೈಯಿಂದ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ನೀರು ಹಾಕಬೇಕು ಅಂತ ಅಂದಾಜು ಗೊತ್ತಾಗುತ್ತೆ. ಈ ಥರ ನೋಡಿ, ಯಾಕಂದರೆ ಅವರೆಕಾಳಲ್ಲೂ ಸ್ವಲ್ಪ ನೀರಿರೋದ್ರಿಂದ ಒಂಚೂರು ನೋಡ್ಕೊಂಡು ಹಾಕ್ಕೋಬೇಕು. ಈ ಥರ ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣಂತೆ. ಇದು ಅಕ್ಕಿ ರೊಟ್ಟಿ ಹದ ಇರುತ್ತಲ್ಲ, ಅಂದರೆ ನಾವೇನು ಮಾಮೂಲಿ ರೊಟ್ಟಿ ಮಾಡ್ಬೇಕಾದ್ರೆ ಏನು ಉಪಯೋಗಿಸ್ತೀವಲ್ಲ ಆ ಹದಕ್ಕೆ ಬಂದರೆ ಸಾಕು. ನೋಡಿ, ಈ ಥರ. ಈಗ ನಾನು ಮೆಣಸಿನ್ಕಾಯಿನ ಮರ್ತಿದ್ರಿಂದ ಮತ್ತೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಂದು 5-6 ಹಾಕ್ಕೋಬೋದು ನಿಮ್ಗೆ ಬೇಕಿದ್ರೆ. ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನಲ್ಲ ಅಂತ ನಾನು ಕಡಿಮೆ ಹಾಕಿದ್ದೀನಿ. ನೋಡಿ, ಈ ಥರ. ಬೇಕಿದ್ರೆ ನೀವು ಖಾರ ಪುಡಿ ಹಾಕ್ಕೊಂಡು ಮಾಡ್ಬೋದು, ಆದರೆ ಹಸಿ ಮೆಣಸಿನ್ಕಾಯಿಂದಲೇ ರುಚಿ ಚೆನ್ನಾಗಿ ಬರ್ತಿದ್ರದ್ದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಈ ಥರ ರೆಡಿ ಮಾಡ್ಕೋಬೇಕು ಗಟ್ಟಿಯಾಗಿ. ನೋಡಿ, ಈ ಥರ ರೆಡಿಯಾಗಿದೆ. ಇದಕ್ಕೀಗ ನಾನು ಒಂದು ಪ್ಯಾನ್ಗೆ, ಇದು ನಾನ್ ಸ್ಟಿಕ್ ಪ್ಯಾನ್ ಉಪಯೋಗಿಸ್ತಾ ಇದ್ದೀನಿ ನಾನು. ನೀವು ಬೇಡ ಅಂದರೆ ಪೇಪರ್ ಮೇಲೂ ಮಾಡ್ಬೋದು, ಅದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಈಗ ನಾನು ಇದಕ್ಕೆ ಎಣ್ಣೆ ಹಚ್ಕೊಂಡು ಈ ಥರ
ತಟ್ಕೋತಾ ಇದ್ದೀನಿ. ತೆಳ್ಳಗೆ ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಇದನ್ನು ನಿಮಗೆ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಹೆಂಗೆ ಬೇಕು ಹಾಗೆ ಕ್ಯಾರೆಟ್ ತುರಿದಿದ್ದು ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಸಣ್ಣ ಹೆಚ್ಚು ಹಾಕ್ಕೋಬೋದು, ಅಥವಾ ಮೆಂತ್ಯ ಸೊಪ್ಪು ಹಾಕ್ಕೋಬೋದು. ಇದು ನಾನು ಅವರೆಕಾಳು ಹಾಕಿದ್ರಿಂದ, ಈಗ ಅವರೆಕಾಳನ್ನೇ ಅಂದರೆ ಮೇನ್ ಇಂಗ್ರೀಡಿಯೆಂಟ್ ಆದ್ದರಿಂದ ಬೇರೆ ಯಾವುದ್ರದ್ದು ಅವಶ್ಯಕತೆ ಅಷ್ಟೊಂದಿರಲ್ಲ. ಅದಕ್ಕೆ ಬರೀ ಅದನ್ನು ಅಷ್ಟೇ ಹಾಕಿದ್ದೀನಿ ನಾನು. ನೋಡಿ, ಈ ಥರ ತೆಳ್ಳಗೆ ಈ ಥರ ತಟ್ಕೋಬೇಕು. ಈ ಥರ ಚೆನ್ನಾಗಿ ಈ ಥರ ತಟ್ಕೊಂಡ ನಂತರ ಈಗ ಇದನ್ನು ಸ್ವಲ್ಪ ಬಿಡಿ ಬಿಡಿಯಾಗಿದೆ ಅಂತ ನಿಮ್ಗೆ ಅನಿಸ್ಬೋದು. ಅಂದರೆ ಏನೂ ಆಗೋದಿಲ್ಲ, ಚೆನ್ನಾಗಿ ಬೇಯುತ್ತೆ, ಕ್ರಿಸ್ಪಿ ಆಗುತ್ತೆ. ಆ ಥರ ಇದ್ರೂ ಈಗ ಸೆಂಟ್ರಲ್ಲಿ ನಾನು ಈ ಥರ ಹೋಲ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಈ ಥರ ನೋಡಿ, ಈ ಥರ ಈಗ ಹಾಕ್ಬಿಟ್ಟು ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ 1-2 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಈ ಥರ ಈಗ ನೋಡಿ ಹೆಂಗೆ ಗೋಲ್ಡನ್ ಕಲರ್ ಬಂದಿದೆ ಚೆನ್ನಾಗಿ. ಇದು 2 ಕಡೆ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ, ಒಂದೇ ಕಡೆ ಬೇಯಿಸಿದ್ರೇ ಬೇಕಾದಷ್ಟು ಚೆನ್ನಾಗಿ ಬಂದಿರುತ್ತೆ. ಯಾಕಂದರೆ ಇದು ಬಹಳ ತೆಳ್ಳಗಿರುತ್ತಲ್ಲ, ಅದರಿಂದ ನೋಡಿ ಎಷ್ಟು ಚೆನ್ನಾಗಿದೆ, ಕ್ರಿಸ್ಪಿಯಾಗಿರುತ್ತೆ. ಆಮೇಲೆ ಬರೀ ಮೊಸರು ಹಚ್ಕೊಂಡು ತಿಂದ್ರೂ ತುಂಬ ಟೇಸ್ಟಿ ಇರುತ್ತೆ. ನಿಮಗೆ ಈ ಥರ ಪೇಪರಲ್ಲಿ ಬೇಕಂದರೆ ಈ ಥರ ಇದ್ರ ಪೇಪರ್ ಇರುತ್ತಲ್ಲ, ಬಟರ್ ಪೇಪರ್ ಇರುತ್ತಲ್ಲ, ಅದ್ರ ಮೇಲೆ ಮಾಡ್ಕೊಬೋದು. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಒಂದು A4 ಪೇಪರ್ ತೊಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಚ್ಚಿದ್ರೆ ಅದು ಬಟರ್ ಪೇಪರ್ ಆಗುತ್ತೆ. ನೋಡಿ, ಈ ಥರ ಮಾಡ್ಕೊಂಡು ತಟ್ಕೊಂಡು ಹಿಂಗೆ ಹಾಕ್ಕೋಬೋದು. ಅದಕ್ಕೆ ಇವಾಗ್ಲೂ ಸೇಮ್ ಅದೇ ಥರನೇ ಮಾಡ್ಕೋಬೋದು. ಈಗ ನಾನ್ ಸ್ಟಿಕ್ ಪ್ಯಾನೇ ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಈ ಥರನೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ನಿಮ್ಮ ಹತ್ರ ಇದು ಇಲ್ಲ ಅಂದರೆ ಅವರೆಕಾಳು ಬೇಡ ಹಾಗೆ ಮಾಡ್ಕೋಬೋದು ಅಂದರೆ ಹಾಗೇನೂ ಮಾಡ್ಕೋಬೋದು. ಅದಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು, ಅದೇ ಹೇಳಿದ್ನಲ್ಲ, ಕ್ಯಾರೆಟ್ ತುರಿದಿದ್ದು ಹಾಕ್ಕೋಬೋದು. ನಿಮಗೆ ಯಾವ್ದು ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಅದೇ ಥರ ಆಗುತ್ತೆ ಸೇಮ್. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ಈ ಥರ ಚಟ್ನಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನ್ಗೆ. ಈಗ ಮಾಡ್ಕೊಂಡು ನೋಡಿ. ಆಮೇಲೆ ಈಗ ಹೇಗಿದೆ ಇದು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೀವು ನಿಮ್ಮ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಧನ್ಯವಾದಗಳು.